ಕರ್ನಾಟಕದ ಅತಿ ದೊಡ್ಡ ಪಾರಂಪರಿಕ ಅಡಿಗೆ ಎಣ್ಣೆ ತಯಾರಿಕಾ ಘಟಕ ಸರ್ ನಮ್ದು. ನೀವು ಎಲ್ಲೋದ್ರೂ ಇಡೀ ಕರ್ನಾಟಕ ಅಲ್ಲ, ಎಂಟರ್ ವರ್ಲ್ಡ್ ಅಲ್ಲಿ ಎತ್ತಿನ ಮಿಷಿನ್ ಗಾಣ ಒಂದೇ ಜಾಗದಲ್ಲಿ ನೋಡಕ್ ಸಿಗೋದಿಲ್ಲ ಸರ್. ಸಿಕ್ಕರೆ ಬಂದು ಹೇಳಿ. ಅದನ್ನ ಮಾಡಿರೋನು ಎಂಟರ್ ವರ್ಲ್ಡ್ ಅಲ್ಲಿ ನಾನು ಒಬ್ಬನೇ. ಅದು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಏನಕ್ಕೆ ಮಾಡಿದೆ ಅಂದ್ರೆ ಎರಡು ಕೋಲ್ಡ್ ಪ್ರೆಸ್ ವಿಧಾನನೇ. ನಿಮ್ಗೆ ಹೊರಲ್ಕಲ್ಗೆ ಈಕ್ವಲೆಂಟ್ ಎತ್ತಿನ ಗಾಣ, ಮಿಷಿನ್ ಗಾಣ ಬಂದು ಮಿಕ್ಸಿಗೆ ಈಕ್ವಲೆಂಟ್. ಎರಡರಲ್ಲೂ ಬಳಸೋ ರಾ ಮೆಟೀರಿಯಲ್ ಸೇಮ್. ನಾವು ಪ್ರತಿಯೊಬ್ಬ ಬಡವನೂ ಆಗಿರ್ಲಿ ಬಲಿದಾನ ಆಗಿರ್ಲಿ ಎಲ್ಲರೂ ಒಳ್ಳೆ ಎಣ್ಣೆ ಬಳಸಬೇಕು, ಒಳ್ಳೆ ಆರೋಗ್ಯ ಇಟ್ಕೊಬೇಕಲ್ಲ ನನ್ನ ಕಾನ್ಸೆಪ್ಟ್ ಇದ್ದಾಗ ನಾನು ಅಂತೆಲ್ಲ ಏನೋ ಇದೆ ಅಂತ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡು ಇದನ್ನೇ ಬಳಸಿ ಅಂತ ಹೇಳಕ್ಕಾಗಲ್ಲ. ಪ್ರೀವಿಯಸ್ ವಿಡಿಯೋಗಳು ನೋಡಿದ್ರೆ ಗೊತ್ತಿರುತ್ತೆ. ಎರಡು ಎತ್ತಿನ ಗಾಣ, ಒಂದು ಮಿಷಿನ್ ಗಾಣ ಇತ್ತು. ಈಗ 3 ಮಿಷಿನ್ ಗಾಣಗಳಿದೆ, 2 ಎತ್ತಿನ ಗಾಣ ಇದೆ. ಎತ್ತಿನ ಗಾಣದ್ದು ಪರ್ ಮಂತ್ ನಮಗೆ 1,500 ಲೀಟರ್ ಕೆಪಾಸಿಟಿ ಇದೆ ಪ್ರೊಡಕ್ಷನ್. ಮಿಷಿನ್ ಗಾಣದ ಬಂದ್ರೆ 9,500 ಲೀಟರ್ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಪರ್ ಮಂತ್. ಟೋಟಲ್ ಆಗಿ 11,000 ಲೀಟರ್ ತನಕ ನಾವು ಪ್ರೊಡಕ್ಷನ್ ಮಾಡ್ತೀವಿ. ಆರ್ಡರ್ಗಳು ಬೇಸ್ ಆನ್ ಪ್ರೊಡಕ್ಷನ್ ಮಾಡೋದು. ನಮ್ಮಲ್ಲಿ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ಅಂತ ಹೇಳಿ ನಾವು 24 ಗಂಟೆ ಮಿಷಿನ್ ರನ್ ಮಾಡೋ ಕೂತ್ಕೊಂಡು ನಮ್ಮಲ್ಲಿಲ್ಲ. ಎತ್ತುಗಳ ಖರ್ಚು, ಮೇವಿನ ಖರ್ಚು, ಬಾಡಿ ಎಲ್ಲ ಲೆಕ್ಕ ಹಾಕೊಂಡ್ರೆ ₹100 ಪ್ರೊಡಕ್ಷನ್ ಪ್ಲಸ್ ಪ್ಯಾಕಿಂಗ್ ಕಾಸ್ಟ್ ಆಗುತ್ತೆ. ಪ್ರಾಫಿಟ್ ನಾವೇನೇ ನೋಡ್ರಿ ಇಂಡಿಯಲ್ಲಿ ನೋಡ್ತೀವಿ. ಇದೆಲ್ಲ ಹೆಚ್ಚಾಗಿ ಕ್ಯಾಟಲ್ ಫೀಡ್ ಗೆ ಸ್ವಲ್ಪ ಮಟ್ಟಿಗೆ ಹೋಗುತ್ತೆ. ಪೆಲೆಟ್ಸ್ ಮಾಡ್ಕೊಡ್ತೀವಿ ನಾವು. ಏನು ಇಂಡಿಯಿಂದ ಲಾಭ ಬರುತ್ತೆ ಅದರಲ್ಲಿ ಇಡೀ ಫ್ಯಾಕ್ಟರಿಗಳು ನಡೆಯೋದು, ಅದರಲ್ಲಿ ನಮಗೆ ಆದಾಯ ಇರೋದು. ಯಾವುದೇ ಗಾಣದ ಅಥವಾ ಯಾವುದೇ ಆಯಿಲ್ ಮಿಲ್ ಆಗಲಿ ಒಂದು ನಾಮಿನಲ್ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಹಿಂಡಿ ಸರ್. ಸರ್ ಒಂದೇ ಮಾತು, ನೀವು 180 ಹೇಳಿದ್ರಲ್ಲ ಆ ಪಾಯಿಂಟಿಗೆ ಬರ್ತೀನಿ ನಾನು. ಸರ್ ₹180 ನೀವು ನೋಡ್ತಾ ಇರೋದು ಕಿರಣಿ ಅಂಗಡಿಯಲ್ಲಿ. ನಾನು ಫ್ಯಾಕ್ಟ್ರಿಯಲ್ಲಿ 850 ಹೇಳ್ತಾ ಇದ್ದೀನಿ. ಇದೇ ಕಿರಣಿ ಅಂಗಡಿಗೆ ಹೋದಾಗ ಇದು ರೇಟ್ ಬೇರೆ ಇರ್ತದೆ. ಹಾಗಾಗಿ ನೀವು ₹180 ಕಿರಣಿ ಅಂಗಡಿಯಲ್ಲಿ ನೋಡ್ತೀರಾ, ಇಟ್ ವಿಲ್ ಹ್ಯಾವ್ 20 to 25% ಆಫ್ ರಿಟೇಲರ್ ಮಾರ್ಜಿನ್. ಅವ್ನು 25-30 ರೂಪಾಯಿ 35 ರೂಪಾಯಿ ಅವ್ನ ಲಾಭ. ಅವನ ಹಿಂದೆ ಡಿಸ್ಟ್ರಿಬ್ಯೂಟರ್ ಮಾರ್ಜಿನ್ ಇರ್ತದೆ, ಅವನ ಹಿಂದೆ ಸೂಪರ್ ಸ್ಟಾಕಿಸ್ಟ್ ಮಾರ್ಜಿನ್ ಇರ್ತದೆ. $100 ಸರ್. ಬರ್ತೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ಅದ್ರ ಬೆಲೆ ಆಕ್ಚುಲಿ ಮೂಲ ಬೆಲೆ ₹80 ಇರುತ್ತೆ ಸರ್. ಅವ್ರ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅದು ಇದು ಎಲ್ಲ ಆ್ಯಡ್ ಆಗಿ ನಿಮಗೆ ಅದು 180 ಗ್ರಾಹಕರಿಗೆ ತಲುಪುತ್ತೆ. ಅಲ್ಲಿ ಸೂಪರ್ ಸ್ಟಾಕಿಸ್ ಶುರುವಾಗಿ ಲಾಸ್ಟ್ ರಿಟೇಲರ್ವರೆಗೂ ಎಷ್ಟೋ ಮಾರ್ಜಿನ್ಗಳು ಕಟ್ ಆಗ್ತಾ ಹೋಗುತ್ತೆ ಸರ್. ಅವ್ನು 80 ರೂಪಾಯಿಗೆ ಎಣ್ಣೆ ಕೊಡ್ತಂದ್ರೆ ಕಂಪ್ನಿ ಪ್ರಾಫಿಟ್ ಬೇಡವಾ? ಹಾಂ, ಕಂಪ್ನಿ ಪ್ರಾಫಿಟ್ ಎಲ್ಲ ಇಟ್ಕೊಂಡ್ರೆ 60 to 70 ರೂಪಾಯಿಗೆ ಎಣ್ಣೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಸರ್? ಒಂದು ಕೆಜಿ ಸೂರ್ಯಕಾಂತಿ ಬರಲ್ಲ. ಒಂದು ಕೆಜಿ ಸೂರ್ಯಕಾಂತಿ ಬರ್ದಿರೋ ಜಾಗದಲ್ಲಿ ಅದು ಪ್ಯಾರಾಫಿನ್ ಅಂತ, ಲಿಕ್ವಿಡ್ ಪ್ಯಾರಾಫಿನ್ ಅಂತ ಹೇಳಿ. ನಾವು ಕ್ರೂಡ್ ಆಯಿಲ್ ಏನು ಭೂಮಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ವಾ, ಅದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೊಸೆಸ್ ಅಲ್ಲಿ ಬೇರೆ ಬೇರೆ ಟೆಂಪರೇಚರ್ ಡಿಸ್ಟಿಲ್ ಮಾಡ್ತಾ ಹೋಗ್ತೀವಿ ಸರ್. ಸೊ ಫಸ್ಟು ಡೀಸೆಲು, ಪೆಟ್ರೋಲು, ಕೆರೋಸಿನ್, ಗ್ಯಾಸೋಲಿನ್ ಈ ಥರ ಸಿಗ್ತಾ ಹೋಗುತ್ತೆ. ಕಡೆದಾಗಿ ಲಿಕ್ವಿಡ್ ಪ್ಯಾರಾಫಿನ್ ಸಿಗುತ್ತೆ. ಅದು ಕಲರ್ಲೆಸ್ ಫ್ಲೂಯಿಡ್ ಸರ್. ಅದನ್ನ UNO ಫಾರ್ಮ್ ಆದಮೇಲೆ WHO ಎಲ್ಲ ಫಾರ್ಮ್ ಆದ ನಂತರ ಅವ್ರು ಹೇಳ್ತಾರೆ ಇದನ್ನ ಸಿ ಡಂಪ್ ಮಾಡಂಗಿಲ್ಲ ಅಂತ. ಅವಾಗ ನಮ್ಮ ಅತಿ ಬುದ್ಧಿವಂತ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಸಿಗೆ ಯಾಕೆ ಡಂಪ್ ಮಾಡ್ತಾರೆ, ಮನುಷ್ಯ ಹೊಟ್ಟೆ ಒಳಗೆ ಹಾಕ್ಬಿಡೋಣ ಅಂತ ದೇ ಸ್ಟಾರ್ಟೆಡ್ ದಿಸ್ ಮೋಸ ಸರ್. ಅವಾಗ ಈ ಮೋಸ ನಡೀಲಿಕ್ಕೆ ಶುರು ಆಗುತ್ತೆ. ಅಲ್ಲಿಂದ ಇವಾಗ ರಿಯಲೈಸ್ ಪ್ರತಿ ಮನೆಯಲ್ಲೂ ಕ್ಯಾನ್ಸರ್, ಪ್ರತಿ ಮನೆಯಲ್ಲೂ 100 ಅನಾರೋಗ್ಯ ಸಮಸ್ಯೆಗಳು ಕಾರಣ ಏನು ಅಂದ್ಕೊಂಡಿದ್ದೀರಾ? ನೀವು ಬಳಸ್ತಾ ಇರೋ ಲಿಕ್ವಿಡ್ ಪ್ಯಾರಾಫಿನ್. ಆ ಲಿಕ್ವಿಡ್ ಪ್ಯಾರಾಫಿನ್ 5 to 10 ರೂಪಾಯಿಗೆ ಭಾರತಕ್ಕೆ ಬರುತ್ತೆ ಸರ್. ಅದಕ್ಕೆ ಬೇರೆ ಬೇರೆ ಫ್ಲೇವರ್ ಮಿಕ್ಸ್ ಮಾಡ್ತಾರೆ. ಮತ್ತೆ ಕೆಲವು ಮಟ್ಟಿಗೆ ಎಕ್ಸ್ಪೆಲ್ಲರ್ಗಳೇ ಇತ್ತು, ಆಯಿಲ್ ಮಿಲ್ಗಳು ಇರ್ತದಲ್ಲ, ಆ ಆಯಿಲ್ ಮಿಲ್ಲಲ್ಲಿ ಬರೋ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ 80% ಲಿಕ್ವಿಡ್ ಪ್ಯಾರಾಫಿನ್ ಇರುತ್ತೆ, 10% ಎಸೆನ್ಸ್, 10% ಎಕ್ಸ್ಪೆಲ್ಲರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಆಯಿಲ್. ಇಷ್ಟು ಮಿಕ್ಸ್ ಮಾಡಿ ನಿಮಗೆ 80 ರೂಪಾಯಿಗೆಲ್ಲ ಕಂಪ್ನಿ ಆಯಿಲ್ ಸಪ್ಲೈ ಮಾಡುತ್ತೆ ಸೂಪರ್ ಸ್ಟಾಕಿಸ್ಗಳಿಗೆ. ನೆಕ್ಸ್ಟ್ ಅವ್ರ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ಸು, ರಿಟೈಲರ್ದು, ಸೂಪರ್ ಸ್ಟಾಕಿಸ್ ಎಲ್ಲ ಹೋಗಿ ಗ್ರಾಹಕರಿಗೆ ಕಡೆ 180 ರೂಪಾಯಿ ತಲುಪುತ್ತೆ. ಆದರೆ ನೀವು ಗ್ರಾಹಕರು ಯೋಚನೆ ಮಾಡಬೇಕು, 1 ಕೆಜಿ ಸೂರ್ಯಕಾಂತಿ ಬೆಲೆ 85-90 ರೂಪಾಯಿ ಇವಾಗ ನಿಮಗೆ 20 ರೂಪಾಯಿ ಶೇಂಗಾ ಇದೆ, 60 ರೂಪಾಯಿ ಎಣ್ಣೆ ಕೊಡ್ಬೋದು. ಈಗ ಶೇಂಗಾ ನನಗಾಗ್ಲಿ ನಿಮ್ಗಾಗ್ಲಿ ಒಳ್ಳೆ ಕ್ವಾಲಿಟಿ ಶೇಂಗಾ ಬೇಕು, ನೀವು ಹೈಬ್ರಿಡ್ ಶೇಂಗಾ ನಿಮಗೆಲ್ಲ ತಿನ್ಲಿಕ್ಕೆ ಅಂಗಡಿಗಳಲ್ಲಿ ಸಿಗೋದು ರುಚಿಯಾಗಿರ್ತದೆ. ನಮ್ಮ ನಾಟಿ ಎಣ್ಣೆ ಬೀಜಗಳೇನಿದೆ ಇವತ್ತಿನ ಮಾರ್ಕೆಟಲ್ಲಿ 70 ರೂಪಾಯಿ ಆಗಿದೆ ಸರ್ ಎಣ್ಣೆ ಮಾರ್ಕೆಟ್ ಸರ್. ಎಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತ ಸರ್ ನಮ್ಮದು. ಮತ್ತೆ ಹೈಬ್ರಿಡ್ ಮತ್ತು ನೇಟಿವ್ ವೆರೈಟಿ ಬಂದರೆ ನಮ್ದೆಲ್ಲ ನೇಟಿವ್ ಅಥವಾ ನಾಟಿ ವೆರೈಟಿ. ಇದು ನಮ್ಮ ಗಾಣಗಳನ್ನ ನಾವು ಬಳಸೋದು ಎರಡೇ ಶೇಂಗಾ ವೆರೈಟಿ. ಒಂದು ಗದಗ್ದು GP ಬಿಡಿ ತಳಿ ಅಂತೀವಿ, ಇನ್ನೊಂದು ಚಳ್ಳಕೆರೆ TM-V2 ಅಂತ ನಾಟಿ ತಳಿ. ಚಳ್ಳಕೆರೆ ನಾಟಿ ಅಥವಾ ಗದಗ್ ನಾಟಿ, ಇವೆರಡು ವೇರಿಯಂಟ್ ಇವತ್ತು ಹುಬ್ಳಿ ಮಾರ್ಕೆಟು ಚಳ್ಳಕೆರೆ ಮಾರ್ಕೆಟ್ಗೆ ಹೋದರೆ ನಡೀತಾ ಇರೋದು 68 to 70 ರೂಪಾಯಿ ಶೇಂಗಾ ಬೀಜ ಅಲ್ಲ. ಆ ಶೇಂಗಾನ ನಾನು ಬೀಜ ಮಾಡೋಷ್ಟಕ್ಕೆ ಖರ್ಚು ಬರುತ್ತೆ ಸರ್ ನನಗೆ 130 to 135 ರೂಪಾಯಿ ವಿತ್ GST. ನಾನು ತಂದಮೇಲೆ ಅದು ಮಾಯಿಶ್ಚರ್ ಡೌನ್ ಆಗುತ್ತೆ, ಯಾಕಂದರೆ ವಾತಾವರಣದ ವ್ಯತ್ಯಾಸ. ಅದು 140 ರೂಪೀಸ್ ಶೇಂಗಾ ಸಿಕ್ಕರೆ ನಾನು ಎತ್ತಿನ ಗಾಣದಲ್ಲಿ 3 kg ಬೀಜ ಅಂದರೆ 420 ರೂಪಾಯಿ ಖರ್ಚಾಯ್ತು ಸರ್. ಒಂದು ಬಾಟ್ಲಿಗೆ ಪ್ಲಾಸ್ಟಿಕ್ ಬಾಟಲ್ ಅನ್ಕೊಡ್ರಿ 20 ರೂಪಾಯಿ, 440 ರೂಪಾಯಿ ಬರೀ ಅದು ಖರ್ಚೇ ಬಿತ್ತು. ನಾನು ಪ್ರೊಡಕ್ಷನ್ ಕಾಸ್ಟ್ ಎಲ್ಲ ನೋಡಲಿ, ಎಂಟೈರ್ ಸ್ಟಾಫ್ ಮೇಂಟೆನೆನ್ಸ್ ಎಲ್ಲ ನೋಡಲಿ, ಕಂಪ್ನಿ ಪ್ರಾಫಿಟ್ ಆಗಿ ನೋಡಲಿ. ಅವಾಗ ನಾವೇನು ಮಾಡ್ತೀವಿ, ಇಂಡಿಯಲ್ಲಿ ಅದನ್ನು ಪ್ರಾಫಿಟ್ ತೊಗೊಂಡು ಕಂಪ್ನಿ ಇದರಲ್ಲಿ ನಾವು ಇವತ್ತಿನ ರೇಟು ಸರ್ ಶೇಂಗಾ ದುಬಾರಿ ಆಗಿರೋ ಕಾರಣಕ್ಕೆ ನಮ್ಮದು ಆ ಕಂಪ್ನಿಯಲ್ಲಿ 460 ರೂಪಾಯಿ ಎತ್ತಿನ ಗಾಣದ 1 ಲೀಟರ್ ಶೇಂಗಾ ಎಣ್ಣೆ ಇದೆ. ಇವಾಗ ನೀವು ಅದನ್ನು 2 ಸ್ಪೂನ್ ಬಳಸೋ ಜಾಗದಲ್ಲಿ ಇದನ್ನು 1 ಸ್ಪೂನ್ ಬಳಸಿದ್ರೆ ಸಾಕು, ಅಷ್ಟು ಕ್ವಾಂಟಿಟಿ ಇರುತ್ತೆ ನಿಮಗೆ ಮಾಡ್ತೀವಿ. ಅದು ಹೌದಾ? ಖಂಡಿತ ಸರ್. ಅದು ನೆಕ್ಸ್ಟ್ ಪಾಯಿಂಟ್ ಏನು ಬರೋನಿದೆ, ನೀವು ಕೇಳಿ ತುಂಬ ಒಳ್ಳೇದಾಯ್ತು ಸರ್. ಅದೇನೋ ಅಂದರೆ ನೀವು ಗಾಡಿ ಪೆಟ್ರೋಲ್ ಫಿಲ್ ಮಾಡಿಸ್ತಾ ಇರ್ತೀರಾ, ಯಾವುದೋ ಬೈಕ್ ಅನ್ಕೊಳ್ಳಿ ಅಥವಾ ಎನಿ ಕಾರ್. ಸೊ ನೀವು ಅಬ್ಸರ್ವ್ ಮಾಡಿರ್ತೀರ, ಹಾಗೆ ಆವಿ ಆಗ್ತಾ ಇರುತ್ತೆ. ಆಪರೇಷನ್ ಪ್ರೊಸೆಸ್ ಸರ್. ನಾವು ಜಸ್ಟ್ ಗಾಡಿ ಫಿಲ್ ಮಾಡಿಸುವಾಗ ಕ್ರೂಡ್ ಆಯಿಲ್ ಇಂದ ಬಂದಿರೋ ಪೆಟ್ರೋಲ್ ಆವಿ ಆಗ್ಬೇಕಾರೆ ನಮ್ಮ ಪ್ಯಾರಾಫಿನ್ ಏನು ಅದೇ ಕ್ರೂಡ್ ಆಯಿಲ್ ಇಂದ ಬಂದಿರೋ ಪ್ಯಾರಾಫಿನ್ ನೀವು ಒಂದು ಫ್ಲಾಶ್ ಪಾಯಿಂಟ್, ಸ್ಮೋಕ್ ಪಾಯಿಂಟ್ ಅಂತ ರೀಚ್ ಆಗ್ತದೆ, ಆವಿ ಆಗ್ತಾ ಹೋಗುತ್ತೆ. ಒಂದು 5 ಲೀಟರ್ ಬಳಸೋ ಕಡೆ ಇದು 1 to 2 ಲೀಟರ್ ಸಾಕು ಸರ್. ಇವತ್ತು ಯಾವುದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಎಣ್ಣೆ ಬೇಕು ಅಂತ ತಕ್ಷಣ ಫಸ್ಟ್ ಏನು ಮಾಡ್ತಾರೆ, ಬೆಂಗಳೂರುಗಳಲ್ಲಿ ಆದರೆ ಒಳ್ಳೆ ಸೂಪರ್ ಮಾರ್ಟ್ಸ್ ಇದೆ, ಸೂಪರ್ ಮಾರ್ಟ್ಸ್ ಅಥವಾ ಹೈಪರ್ ಮಾರ್ಟ್ಸ್ಗಳು ಫಸ್ಟ್ ಇವ್ರು ಏನು ಮಾಡ್ತಾರೆ, 15 ಲೀಟರ್ ಟಿನ್ ಕ್ಯಾನ್ ಎಣ್ಣೆ ತೊಗೊಂಡ್ಬಂದ್ಬಿಡ್ತಾರೆ ಸರ್. ಸನ್ಫ್ಲವರ್ ಯಾವುದೇ ಆಗಿರಲಿ, ಅದ್ರ ಬೆಲೆ ಇವತ್ತು ಅಂದಾಜು 1500 to 1600 ಇದೆಯಾ. 15 ಲೀಟರ್ ಎಣ್ಣೆ ಏನು ನೀವು ತಂದು ಬಳಸ್ತಿರಲ್ವಾ, ಆ ಜಾಗದಲ್ಲಿ ನಮ್ದು ಎತ್ತಿನ ಗಾಣ
5 ಲೀಟರ್ ಸಾಕು ಸರ್. ಶೇಂಗಾ ಎಣ್ಣೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಆ 5 ಲೀಟರ್ ಬೆಲೆ ಇವತ್ತು ನಮ್ಮ ಮಿಷಿನ್ ಗಾಣ ಶೇಂಗಾ ಎಣ್ಣೆ 1700 ರೂಪಾಯಿ ಇದೆ ಇವತ್ತಿನ ಶೇಂಗಾ ರೇಟಲ್ಲಿ. ಎತ್ತಿನ ಗಾಣದ 2200 ರೂಪಾಯಿ ಇದೆ. ಎರಡಕ್ಕೂ ಬಳಸೋ ರಾ ಮೆಟೀರಿಯಲ್ ಸೇಮ್ ಅಂತ ಹೇಳಿರೋದ್ರಿಂದ ನಿಮ್ ಚಾಯ್ಸ್. ಇದರ ನಿಮಗೆ ಹೊಳ್ಕಲ್ ಬೇಕು ಮಿಕ್ಸಿ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬಹುದು. 15 ಲೀಟರ್ಗೆ ಏನು 1600 ರೂಪಾಯಿ ಕೊಟ್ಟು ತಂದಿದ್ದೀರಾ, ಅದೇ ಜಾಗದಲ್ಲಿ 100 ರೂಪಾಯಿ ಹಾಕಿ 1700 ರೂಪಾಯಿಗೆ 5 ಲೀಟರ್ ಮಿಷಿನ್ ಗಾಣ ಶೇಂಗಾ ಎಣ್ಣೆ ತಗೊಂಡೋದ್ರೆ ನೀವು ನಿಮ್ಗೆ ಅಷ್ಟು ಬಳಸಲಿಕ್ಕೆ ಟೈಮ್ ಸಮಯ ಇರುತ್ತಲ್ಲ 15 ಲೀಟರ್ ಅಷ್ಟೇ ಬಳಕೆಯಲ್ಲಿ 5 ಲೀಟರ್ ಮುಗ್ದೋಗುತ್ತೆ. ಸೊ ನಿಮಗೆ ಕಾಸ್ಟ್ ನೋಡ್ತಾ ಬಂದ್ರೆ ಸೇಮ್ ಕಾಸ್ಟ್ ಆಗುತ್ತೆ ಸರ್. ಅಲ್ಲಿ 1600 ರೂಪಾಯಿಗೆ ಪ್ಯಾರಾಫಿನ್ ಅಂದ್ರೆ ಪೆಟ್ರೋಲ್ ತಂದಿದ್ದೀರಾ ನೀವು. ಇಲ್ಲಿ ಶುದ್ಧವಾದ ಎಣ್ಣೆ ಅದೇ 5 ಲೀಟರ್. ನಾನು ಹೇಳಿದಲ್ಲ 5 ಲೀಟರ್ ಸಾಕು ನಿಮ್ಗೆ 15 ಲೀಟರ್ ಜಾಗದಲ್ಲಿ. ನೀವು ಏನೇ ಕರೀರಿ ಅಥವಾ ಯಾವುದಕ್ಕೆ ಬಳಸ್ಕೊಳ್ಳಿ ಸರ್ ಅಷ್ಟಕ್ಕೆ ಸೂಕ್ತ ಆಗುತ್ತೆ ಅದು. ನೀವು 15 ಲೀಟರ್ಗೆ ಅಲ್ಲಿ 1700 ರೂಪಾಯಿ ಕೊಟ್ಟು ತಂದೆ ಇಲ್ಲ 5 ಲೀಟರ್ ಯಾಕೆ 1700 ರೂಪಾಯಿ ಕೊಡಬೇಕು ಯೋಚನೆ ಮಾಡಬೇಡಿ. ನಿಮಗೆ ಖರ್ಚು ಸೇಮ್ ಬೀಳುತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಆರೋಗ್ಯ ಉಳಿಯುತ್ತೆ. ಇವತ್ತು ಪ್ಯಾರಾಫಿನ್ ಎಣ್ಣೆ ತಿಂದು ಎಷ್ಟು ಜನ ನೂರಾರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಮತ್ತೆ ಹಾಸ್ಪಿಟ್ಲಿಗೆ ಇಡೋದು ದೊಡ್ಡದ ಅಥವಾ ಈಗಲೇ ಬುದ್ಧಿವಂತಿಕೆಯಿಂದ ನೀವು ನಮ್ಮ ಗಾಣದ ಎಣ್ಣೆಗಳನ್ನ ಕೋಲ್ಡ್ ಪ್ರೆಸ್ ಮೆಥಡಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದನ್ನು ಬಳಸಿ ಮನಿನೂ ಆಲ್ಮೋಸ್ಟ್ ಸೇಮ್ ಖರ್ಚಾಗುತ್ತೆ, ಜೊತೆಲಿ ನಿಮಗೆ ಸೇವಿಂಗ್ಸ್ ಆಗುತ್ತೆ. ನಾನು ಹಂಗಾಗಿ ನಮ್ಮ ಪಾಂಪ್ಲೆಟ್ಗಳಲ್ಲಿ ಹಾಕಿದ್ದೀವಿ 100% ಆಸ್ಪತ್ರೆ ಖರ್ಚನ್ನು ಉಳಿಸಿ ಅಂತ. ಮತ್ತೆ ನೀವು ಬಳಸೋ ಎಣ್ಣೆ ಯಾವುದೂ ಹೇಗೆ ತಯಾರಾಗುತ್ತೆ ಅಂತ ನೋಡೋಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೆ ಲಿಕ್ವಿಡ್ ಪ್ಯಾರಾಫಿನ್ ಅಂತ. ಈ ಥರ ನಂತರ ಸುಮಾರು ಜನ ಸಾವಿರಾರು ಜನ ಹೇಳ್ತಾರೆ. ಇವತ್ತು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ದುಡ್ಡಿನ ಒಂದು ವಿಷಯ ಕಂಪ್ಯಾರಿಸನ್ ಮಾಡಿ ಭಾಳ ಜನ ಮತ್ತೆ ರಿಫೈಂಡ್ ಆಯಿಲ್ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳೋದು ಅಂದರೆ, ನಾನು ಹೇಳಿದಲ್ವಾ ನಿಮಗೆ 4 ಲೀಟರ್ ಜಾಗದಲ್ಲಿ 2 ಲೀಟರ್ ಸಾಕು. ಆ ಜೊತೆಯಲ್ಲಿ ನೀವು ಕಣ್ಣು ಮುಂದೆ ಬಂದು ನೋಡಿ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು. ಈ ಸುತ್ತಮುತ್ತ ಇದ್ದವರು ಅಥವಾ ಈ ದಾರಿಯಲ್ಲಿ ಬರ್ತಿರೋರಾದ್ರೆ ವಿಸಿಟ್ ಮಾಡಿ ಎಷ್ಟು ಶುದ್ಧವಾಗಿ ತಯಾರಾಗುತ್ತೆ ನೋಡಿ. ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ಅನ್ನೋದು ತಗೊಂಡೋಗಿ ಬಳಸಿ ನಿಮ್ಮ ಆರೋಗ್ಯ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ನೋಡ್ಬೋದು. 6 ತಿಂಗಳಲ್ಲೇ ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯದ್ದು. ಸರ್ ಇವಾಗ ಅದು ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ತಾನೇ ಈ ಗಾಣಗಳೆಲ್ಲ ಹೋಗಿ ಮೆಷಿನ್ ಬಂದಿದ್ದು? ಇಲ್ಲ ಸರ್, ಅದೆಲ್ಲ ಸಮಸ್ಯೆ ಸೋಮಾರಿತನ ಶುರುವಾಗಿತ್ತು. ಮಿಷಿನ್ಗಳು ಬಂದವು. ಲೇಬರ್ ಸಮಸ್ಯೆ ಮೇಜರಾಗಿ ಕಾರಣ ಸರ್. ಎಲ್ಲ ನಮ್ಮ ಟ್ರೆಡಿಷನಲ್ ಪದ್ಧತಿಗಳು ಹೋಗಿ ಮಿಷಿನರಿಗಳ ಅವಳಿ ಇಡೋಕ್ಕೆ ಕಾರಣ ಲೇಬರ್ ಸಮಸ್ಯೆ ಮೊದಲನೇದು. ಅದು ಪ್ರಾಣಿ ಹಿಂಸೆ ಅದೆಲ್ಲ ಆಮೇಲೆ ಸರ್. ಯಾಕೆ ಸರ್ ಪ್ರಾಣಿ ಹಿಂಸೆ ಮಾಡ್ತೀವಿ ನಾವು? ಇಷ್ಟ ನಾನು ಮಗು ನೋಡ್ಕೋತಾ ಇದ್ದೀವಿ. ಪ್ರಾಣಿ ಹಿಂಸೆ ಎಲ್ಲ ಆಯ್ತು ಸರ್ ಅದು. ಅಲ್ಲ ನೀವು ಅದಕ್ಕೆ ವೆಯ್ಟ್ ಹಾಕಿ ಎಳ್ಸೋದವೆಲ್ಲ ಪ್ರಾಣಿ ಹಿಂಸೆ ಆದಂಗೆ ಅಲ್ವಾ ಸರ್? ಜನ ಕೇಳ್ತಾರೆ ಸರ್. ಜನ ಎಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮ ಹಿರಿಯರು ಏನು ಮಾಡ್ತಾ ಇರೋದನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ. ನಮ್ಮ ಹಿರಿಯರ್ ತೀರ ಅಷ್ಟು ಮೂಡ್ರಿದ್ರ ಸರ್. ಅವ್ರಿಗೆ ಆ ಶಕ್ತಿ ಏನಿದೆ ಜೀವಿದಂತ ಗೊತ್ತಿಲ್ವಾ? ಅರ್ಧ ಟನ್ 3/4 ಟನ್ ತೂಗೋ ಜೀವಿ ಅದು ಅಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ನಾವು 70-80 kg ಇರೋ ಮನುಷ್ಯನೇ ಡೈಲಿ ವಾಕ್ ಮಾಡಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತೀವಿ. ಅವು ದೇ ಆರ್ ಮೀನ್ ಫಾರ್ ದಿಸ್ ಹಾರ್ಡ್ ವರ್ಕ್ ಸರ್. ಹಾರ್ಡ್ ವರ್ಕ್ ಮಾಡ್ತವೆ. ಅದಕ್ಕೆ ತಕ್ಕಂಗೆ ನಾವು ಅದಕ್ಕೆ ಆಹಾರ ಕೊಟ್ಟು ಸ್ವಂತ ಮಕ್ಕಳು ನೋಡ್ಕೋತೀವಿ. ಅವನ್ನ ಸುಮ್ಮನೆ ಕುತ್ಕೊಂಡು ಪ್ರಾಣಿ ಪ್ರೀತಿ ಪ್ರಾಣಿ ದಯಾ ಸಂಘ ಇವೆಲ್ಲ ಅಲ್ಲ. 1-2 ಪ್ರಾಣಿಗಳು ಸಾಕ್ಲಿ ಸರ್, ಗೊತ್ತಾಗುತ್ತೆ ಅವಾಗ ಪ್ರಾಣಿ ಪ್ರೀತಿ ಅಂದ್ರೆ ಏನು ಅಂತ. ಇವು ನಾವು ಮೊನ್ನೆಲ್ಲ ನೋಡಿದ್ವಿ ಅಷ್ಟು ಕ್ರೂರತ್ವ ಮೆರೀತಾರೆ. ದಿನ ಆದರೆ ಕಟಕರು ಅಷ್ಟು ಸ್ಲಾಟರ್ ಹೌಸ್ಗಳಲ್ಲಿ 100 ಎತ್ತುಗಳನ್ನ ಕಡಿತಾರೆ. ಅದು ಇವ್ರಿಗೆ ಯಾರು ಕಣ್ಣಿಗೆ ಕಾಣಿಸಲ್ವಾ? ಕೆಚ್ಚಲಕ್ಕೆ ಹೋಯ್ತಾರೆ ಅವ್ರು ಯಾರು ಕಣ್ಣಿಗೆ ಕಾಣಿಸಲ್ವಾ ಸರ್? ಹಸುಗಳನ್ನ ಸಾಕಿದೀವಿ ನಾವು, ಎತ್ತುಗಳನ್ನ ಸಾಕಿದೀವಿ ನಾವು. ಅವನ್ನ ದೇವ್ರಂತ ನೋಡೋರು ನಾವು. ಅವು ತಪ್ಪು ಮಾಡಿದಾಗ ಅವಕ್ಕೆ ಬುದ್ಧಿ ಕಲಿಸಿ ಅಷ್ಟು ನೀಟಾಗಿ ತಿದ್ದಿರ್ತೀವಿ. ಸ್ವಂತ ಮಕ್ಳಿಗೆ ಹೆಂಗೆ ಅವಕ್ಕೆ ತಿದ್ದಿದ್ ಮಾಡ್ತೀವಿ ಹಂಗೆ ಅಂತ ನಮಗೆ ಹಿಂಸೆ ಅಂತ ಹೇಳ್ತಾರೆ. ಇವ್ರ ಕಣ್ಣು ಜಾಣ ಕುರುಡು ಸರ್. ಇವ್ರಿಗೆ ಇವ್ರ ಸ್ಲಾಟರ್ ಹೌಸ್ಗಳು ಕಾಣಿಸಲ್ಲ ಇವ್ರಿಗೆಲ್ಲ. ದಿನ ಬೆಳಿಗ್ಗೆ ನಾವು ಹೆಂಗೆ ತಿಂಡಿ ತಿಂತೀವಿ ಹಂಗೆ ತಿಂಡಿ ಕೊಡ್ತೀವಿ. ಓಕೆ ಅಂದರೆ ನಿಮ್ಗೆ ಅಲ್ಲಿ ತೋರಿಸ್ತೀನಿ ನಾನು. ಆ ರಾತ್ರಿ ಹೊತ್ತು ನಾವು ಹಿಂಡಿ ನೆನ್ಸಿಟ್ಟಿರ್ತೀವಿ. ಓಕೆ, ಆ ಹಿಂಡಿಗೆ ಸ್ವಲ್ಪ ನ್ಯಾಚುರಲ್ ಸಮುದ್ರದ ಉಪ್ಪು ತರಿಸ್ತೀವಿ ಸರ್. 40 ರೂಪಾಯಿ kg ಉಪ್ಪು. ಹಾಂ, ನಾವೇನು ತಿಂತೀವಿ ಅದನ್ನೇ ಅವಕ್ಕೂ ಹಾಕೋದು ಸರ್. ಆದರೆ ಒಂದಿದೆ ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಇಲ್ಲಿ ಇರೋರೆಲ್ಲ ಆರ್ಗ್ಯಾನಿಕ್ ನಾವು ಇಲ್ಲಿ ಎಲ್ಲ ಝೀರೋ ವೇಸ್ಟ್. ಮತ್ತು ಎವ್ರಿಬಡಿ ಇಸ್ ಹ್ಯಾವಿಂಗ್. ನಾವು ಇವನ್ ನಮ್ಮ ಸ್ಟಾಫ್ಗೂ ಸಹ ಅವಾಗ ವೆಕೇಶನ್ ಬಂದಾಗ ಒಳ್ಳೆ ಎಣ್ಣೆಗಳು ಕೊಡ್ತೀವಿ. ಎಲ್ರಿಗೂ ಇಲ್ಲಿರೋರೆಲ್ಲರೂ ನಾವು ಒಳ್ಳೆ ಆಹಾರ ತಿಂತಾರೆ ಸರ್, ಇನ್ಕ್ಲೂಡಿಂಗ್ ನಮ್ಮ ಎಲ್ಲ ಎತ್ತುಗಳು ಹಸುಗಳು. ಗಾಣದ ಶೇಂಗಾ ಹಿಂಡಿ ನೆನ್ಸಿಟ್ಬಿಡ್ತೀವಿ ಅಥವಾ ಕೊಬ್ಬರಿ ಹಿಂಡಿ ನೆನ್ಸಿಡ್ತೀವಿ ರಾತ್ರಿ ಹೊತ್ತು. ಒಳ್ಳೆ ಮುದ್ದೆ ಬಸ್ಸಾರು ಇದ್ದಂಗೆ ಸರ್. ಅವಕ್ಕೆ ಅಷ್ಟಕ್ಕೆ ಬೇಕಾಗಿರೋ ಫ್ಯಾಟು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗ್ತಾ ಹೋಗ್ತದೆ. ರಾತ್ರಿ ನೆನ್ಸಿಟ್ಟಿರೋ ಹಿಂಡಿಗೆ ಬೆಳಿಗ್ಗೆ ಸ್ವಲ್ಪ ನ್ಯಾಚುರಲ್ ಸಾಲ್ಟ್ ಹಾಕ್ತೀವಿ. ಆನಂತರ ಸ್ವಲ್ಪ ಗೋಧಿ ಬೂಸ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಚೆನ್ನಾಗಿ ತಿಂತಾವೆ ಸರ್. ಆಮೇಲೆ ಮಧ್ಯಾಹ್ನದ ಲಂಚ್ ಆಗಿ ಅವಕ್ಕೆ ಮೆಕ್ಕೆಜೋಳದ ನುಚ್ಚು ಹಾಕಿರ್ತೀವಿ. ಅದಕ್ಕೆ ನಮ್ಮ ಸಿರಿಧಾನ್ಯ ತೌಡು, ಸಿರಿಧಾನ್ಯ ಡಿಎಸ್ಕ್ ಮಾಡಿದಾಗ ಏನು ನಮಗೆ ಹೊರಗಡೆ ಸಿಪ್ಪೆ ಬರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕೊಡ್ತೀವಿ. ಅದು ಮಧ್ಯಾಹ್ನದ ಊಟಕ್ಕಾಗುತ್ತೆ ಅವ್ರಿಗೆ, ಝೀರೋ ವೇಸ್ಟ್. ಮತ್ತು ರಾತ್ರಿನೂ ಅಷ್ಟೇ ಸೇಮ್. ಸಂಜೆ ಅವನ್ನ ಒಳ ಕಟ್ಟಲಿಕ್ಕೂ ಮುಂಚೆ ಕೊಟ್ಟಿಗೆಗೆ ಸೇಮ್ ಹಿಂಡಿ ಬೂಸ ಉಪ್ಪು ತಿನ್ನಿಸಿ ಒಳ ಕಟ್ಬಿಡ್ತೀವಿ. ರಾಗಿ ಹುಲ್ಲಿರ್ತದೆ ಅವಕ್ಕೆ. ರಾತ್ರಿ ಇಡೀ ಪ್ರತಿ ಸೋಮವಾರ ರಜೆ ಸರ್ ಅವಕ್ಕೆ. ಇಡೀ ವಾರ ಕಷ್ಟಪಟ್ಟಿರ್ತವೆ. ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾ ಹೋಗ್ತವೆ. ಶಿಫ್ಟ್ ವೈಸ್ ತಾನೆ ಅವರು? ಹೌದೌದು ಬೆಳಗ್ಗೆ ಎಷ್ಟು ಗಂಟೆ ಶುರು ಸರ್? ಯೂಶಲಿ 4 hours ಮಾಡಬೇಕು. ಕೆಲವು ಟೈಮ್ 6 hours ತನಕ ಕೆಲಸ ಮಾಡ್ತವೆ. ತುಂಬ ಇದಾವೆ ನಮ್ಮಲ್ಲಿ ಎತ್ತುಗಳ ಹಸುಗಳು. ಬ್ಯಾಚ್ ವೈಸ್ ರೊಟೇಷನ್ ನಡೀತಾ ಇರ್ತದೆ. ನಮ್ಮಲ್ಲಿ 9 ಇದೆ ಸರ್. ಓಕೆ, ಇಲ್ಲಿ ಒಂದು ಎತ್ತನ್ನು ಮಾತ್ರ ಬಳಸ್ತಾ ಇದ್ದೀರಾ, ಅಲ್ಲಿ 2 ಹಸುಗಳಿದೆ ಸರ್? ಅದು ಅವೆರಡು ಹಸುಗಳು ಸರ್. ಎಲ್ಲೂ ಹಸುಗಳು ನೋಡಲ್ಲ. ಇಡೀ ಎಂಟೈರ್ ಗಾಣಗಳು ಇಷ್ಟರಲ್ಲಿ ಹಸುಗಳು ನೋಡೋಣ ನಾನು ಒಬ್ಬನೇ. ಏನಕ್ಕೆ ಅಂದರೆ ಒಂದು ಗಾಣ ಸ್ವಾವಲಂಬಿ ಆಗಬೇಕು ಅಂತ ಕಾನ್ಸೆಪ್ಟ್ ಸರ್. ಫಸ್ಟ್ ಗಾಣ ಮಾಡಿದಾಗ ಎಷ್ಟು ನಷ್ಟ ನೋಡಿ ನನಗೆ ಮಾತ್ರ ಗೊತ್ತದು. ಅವಾಗ ಯೋಚನೆ ಮಾಡಿದೆ, ಮನೆಗೆ ಒಳ್ಳೆ ಹಾಲು ಬೇಕಾಗಿದೆ, ಹಸುಗಳು ತಂದಲ್ವಾ. ಹಸುಗಳು ತಂದಾಗ ನಾವು ಒಂದು ಗಾಣಕ್ಕೆ ಕೂಡಿದ್ರೆ ಕೆಲಸ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹಾಲು ಕಡಿಮೆ ಆಗುತ್ತೆ. ಆದರೆ ಅದು ತೊಂದರೆ ಇಲ್ಲ, ನನಗೆ ಬೇಕಾದ್ರೆ ಮನೆಗಷ್ಟೇ ಹಾಲು. ಈ ಹಸುಗಳನ್ನ ನಾನು ಮಾದರಿಯಾಗಿ ಇಲ್ಲಿ ತೋರಿಸಿದ್ರೆ ಮುಂದೆ ಬರೋರು ಸಹ ಹಸುಗಳನ್ನ ಓಡ್ಕೊಂಡು ಗಾಣಗಳು ಮಾಡ್ತಾರೆ. ಅವಾಗ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಹಸುಗಳು ಕಟ್ಟಿದ್ರೆ ಇದು A2 ಮಿಲ್ಕ್ ಅಂತ ಸರ್. ಬೆಂಗಳೂರು 100-120 ರೂಪಾಯಿ ಲೀಟರ್ಗೆ ಹಾಲು ಮಾರ್ತಾ ಇದ್ದಾರೆ. ಸೊ ಈ ಹಾಲಿಂದ ಒಂದು ಲಾಭ ಬರ್ತಾ ಹೋಗ್ತದೆ. ಗಾಣ ಇಮಿಡಿಯೇಟ್ ಸ್ವಾವಲಂಬನೆ ಆಗ್ಬೋದು ಅನ್ನೋ ಕಾನ್ಸೆಪ್ಟ್ ಸರ್. ಹಂಗಾಗಿ
9 ಇದೆ ಸರ್, ಎತ್ತುಗಳು ಹಸುಗಳೆಲ್ಲ ಸೇರಿ 9 ಇದೆ. ಅದ್ರಲ್ಲಿ ಹಾಲು ಕೊಡುವಂಥದ್ದು ಹಸುಗಳು ಮಾತ್ರ ಎಷ್ಟು ಇವಾಗ ಸದ್ಯಕ್ಕೆ ಹಾಲು ಕೊಡ್ತಿರೋದು ಒಂದೇ ಹಸು ಸರ್. ಎಷ್ಟು ಲೀಟ್ರ್ ಬರುತ್ತೆ ಸರ್? ಸರ್ 3/4 ಲೀಟ್ರಿಂದ 1 ಲೀಟ್ರ್ ನಾವು ಕರ್ಕೋತೀವಿ, ಬಾಕಿದೆಲ್ಲ ಕರುಗೆ ಬಿಟ್ಬಿಡ್ತೀವಿ. ಕೆಲವು ಟೈಮ್ ಅಷ್ಟು ಕರೆಯೋಕ್ಕಾಗಲ್ಲ, ಕರು ಚೆನ್ನಾಗಿ ಕುಡಿತು ಅಂದರೆ ನಮ್ಗೆ ಅದು ಸಿಗಲ್ಲ. ಆ್ಯಕ್ಚುಲಿ ಅದು ಇರೋದೇ ಕರು ಕುಡಿಯೋಕ್ಕೆ, ಕಿತ್ಕೊಂಡು ನಾವು ಕುಡಿತಾ ಇದೀವಿ. ನಾವು ಒಂಥರ ಏನಂತಾರೆ, ನಾವು ಕಳ್ರು ಸರ್. ಅದು ತನ್ನ ಕರು ಕೊಡ್ಬೇಕಿರೋದನ್ನ ನಾವು ಕಿತ್ಕೋತಾ ಇದೀವಿ. ಏನು ಮಾಡ್ತೀರಾ, ಕ್ಯಾಲ್ಶಿಯಮ್ ಅದೆಲ್ಲ ಬೇಕಲ್ವಾ ಸ್ವಲ್ಪ. ಇವಾಗ ಹಾಲು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಆಕ್ಚುಲಿ ನಮ್ಮ ಡಾಕ್ಟರ್ ಖಾದರ್ ಸರ್ ಹೇಳ್ತಾರೆ ಸರ್, ಕುಡಿಬೇಡಿ ಅಂತ. ಹಾಲೇ ಕುಡಿಬೇಡಿ, ತಾಯಿ ಹಾಲು ಬಿಟ್ಟರೆ ಕಾಯಿ ಹಾಲು ಅಂತ ಹೇಳ್ತಾರೆ. ತೆಂಗಿನ ಹಾಲು ಅಷ್ಟೇ ಕುಡಿಬೇಕು ಅಂತ. ಆದ್ರೆ ಏನು ಮಾಡ್ತೀರಾ, ನಮಗೆಲ್ಲ ಮೊಸರು ಮಜ್ಜಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಹಂಗಾಗಿ ಒಂದು ಅರ್ಧ ಮುಕ್ಕಾಲು ಲೀಟ್ರ್ ಹಾಲು ತಗೋತೀವಿ. ಅದರಲ್ಲಿ ನಾವು ಮನೇಲಿರೋ ಅಷ್ಟು 8 ಜನನು ಬಳಸ್ಕೋತೀವಿ. ಮೊಸರು ಮಜ್ಜಿಗೆ ಮಾಡಿ ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆಲ್ಲ ಕಾಫಿ ಟೀ ನಾನು ಕುಡಿಯೋದಿಲ್ಲ ಸರ್. ಕಾಫಿ ಟೀ ಮನೆಗಳ ಕುಡಿತಾರೆ. ನಮ್ಗೆ ತುಂಬ ಅಕೇಶನ್ ಡ್ರೈವಿಂಗಲ್ಲಿ ಇದ್ದಾಗ ನಾನು ನಿದ್ದೆ ಬರುತ್ತೆ ಅಂದರೆ ಮಾತ್ರ ಕಾಫಿ ಕುಡಿತೀನಿ, ಬಿಟ್ಟರೆ ಕಾಫಿ ಕುಡಿಯೋಕ್ಕೆ ಹೋಗಲ್ಲ ಸರ್. ಇಷ್ಟೋ ತನಕ ನಾನು ಬಳಸೋ ರಾ ಮೆಟೀರಿಯಲ್ ಬಗ್ಗೆ, ಮರದ ಬಗ್ಗೆ ಎಲ್ಲ ನಿಮ್ಗೆ ವಿವರಿಸ್ತಾ ಬಂದೆ. ಈಗ ಅದಕ್ಕೆಲ್ಲ ಮುಖ್ಯವಾಗಿ ಎತ್ತಿನ ಗಾಣ ಅಂದರೆ ಅಟ್ರಾಕ್ಷನ್, ಎತ್ತುಗಳು ಹಸುಗಳು ಇವುಗಳ ಬಗ್ಗೆ ಹೇಳ್ತಾ ಬರ್ತೀನಿ. ಏನಕ್ಕೆ ಕಟ್ಟಬೇಕು, ಏನಕ್ಕೆ ಕಟ್ತಾ ಇದ್ರೆ ಹಿರಿಯರು ಅಂತ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ಇದರಲ್ಲಿ ಡುಬ್ಬ ಇದೆಯಲ್ವಾ, ಇದರಲ್ಲಿ ಸೂರ್ಯಕೇತು ಅಂತ ನಾಡಿ ಇರುತ್ತೆ ಸರ್. ಈ ಸೂರ್ಯಕೇತು ನಾಡಿ ಮೂಲಕ ನಮ್ಮ ಸೂರ್ಯನ ಎಲ್ಲ ಅಂಶಗಳು ಅಬ್ಸರ್ವ್ ಮಾಡ್ಕೊಂತದೆ. ಹಂಗಾಗಿ ಇದರಲ್ಲಿ ಬರೋ ನಾಟಿ ಹಸು ಹಾಲುಗಳಲ್ಲಿ ಒಳ್ಳೆ ಅಂಶಗಳು ಸೇರ್ಕೊಂಡಿರುತ್ತೆ. ಅದಷ್ಟೇ ಅಲ್ಲ, ಈ ಎತ್ತುಗಳು ಹಸುಗಳಲ್ಲಿ ಇನ್ನೊಂದು ಅಂಶ ಇರ್ತದೆ ಸರ್. ಆ ಸೂರ್ಯಕೇತು ನಾಡಿ ಮೂಲಕ ಎಂಟೈರ್ ಕಾಸ್ಮಿಕ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿದ್ದು ನಾವು ತನ್ನ ಎಣ್ಣೆಗಳಿಗೆ ಕೊಡ್ತಾ ಬರುತ್ತೆ ಸರ್. ಹಂಗಾಗಿ ಎತ್ತಿನ ಗಾಣಗಳನ್ನ ನಾವು ಎತ್ತುಗಳು ಕಟ್ಟೋದು. ಇಲ್ಲಿ ತುಂಬಾ ಬುದ್ಧಿವಂತರು ಬರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮಾಡ್ತಾರೆ, ಎತ್ತಿಗೆ ಯಾಕಪ್ಪ ಹಿಂಸೆ ಕೊಡ್ತಿದ್ಯಾ, ಮೋಟರ್ ಹಾಕೋ ಟ್ರ್ಯಾಕ್ಟರ್ ಕಟ್ಟ ಅಂತ. ಸರ್ ನಾನು ಎಜುಕೇಟೆಡ್, ನಮಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಐ ಹ್ಯಾವ್ ಸೀನ್ ವೇರಿಯಂಟ್ ಆಫ್ ಮಿಷಿನ್ಸ್, ವೆರೈಟೀಸ್ ಆಫ್ ಮಿಷಿನ್ಸ್ ಐ ಹ್ಯಾವ್ ಸೀನ್. ನಾವು ಏನಕ್ಕೆ ಮತ್ತೆ ಟ್ರೆಡಿಷನಲ್ ಪದ್ಧತಿಗೆ ವಾಪಸ್ ಹೋದ್ವಿ ಅಂದ್ರೆ ನಮಗೆ ಸತ್ಯ ಗೊತ್ತು ಸರ್. ಈ ಎತ್ತುಗಳಿಗಿರೋ ಮಹತ್ವ ಗೊತ್ತು, ಹಿರಿಯರು ಎಷ್ಟು ಬುದ್ಧಿವಂತರು ಅಂತ ಗೊತ್ತು. ನಮ್ಮ ಹಿರಿಯರನ್ನ ರೆಸ್ಪೆಕ್ಟ್ ಮಾಡ್ತೀವಿ. ಅವರು ಉಪಯೋಗಿಸಿದ ಪ್ರತಿ ಮೆಥಡ್ ನಾವು ಸೈಂಟಿಫಿಕ್ ಅನಲೈಸ್ ಮಾಡಿ ಅದನ್ನ ಸತ್ಯ ಗೊತ್ತಾದ ನಂತರ ಇದನ್ನ ಮಾಡ್ಕೊಂಡಿದ್ದು. ಹಂಗಾಗಿ ಎತ್ತುಗಳನ್ನ ಕಟ್ಟಿದ್ವಿ. ಆ ಎತ್ತುಗಳು ತನ್ನ ಡುಬ್ಬದ ಮೂಲಕ ಎಲ್ಲ ಒಳ್ಳೆ ಸತ್ವಗಳನ್ನ ಹೀರ್ಕೊಂಡು ಎಂಟೈರ್ ಕಾಸ್ಮಿಕ್ ಎನರ್ಜಿನ ಎಣ್ಣೆಗಳಿಗೆ ಕೊಡುತ್ತೆ. ಹಂಗಾಗಿ ಎತ್ತಿನ ಗಾಣದ ಎಣ್ಣೆಗಳು ಅಷ್ಟು ಶ್ರೇಷ್ಠ. ಬಟ್ ನಾನು ಹೇಳಿದಾಗೆ ನಮ್ಮ ಅತಿ ದೊಡ್ಡ ಪಾರಂಪರಿಕ ಅಡಿಕೆ ಎಣ್ಣೆ ತಯಾರಿ ಗಿಡದಲ್ಲಿ ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಸಿಗಲಿ ಅನ್ನೋ ಕಾರಣಕ್ಕೆ ಮಿಷಿನ್ಸ್ ಹಾಕಿದ್ದೀವಿ. ಬಟ್ ನಥಿಂಗ್ ಕ್ಯಾನ್ ಬಿ ಈಕ್ವಿವೆಲೆಂಟ್ ಟು ದಿಸ್ ಎತ್ತಿನ ಗಾಣ. ಮತ್ತು ಎತ್ತುಗಳಿಂದ ತಿರುಗಿಸಿದ್ರೆ ಮಾತ್ರ ಅದು ಅಷ್ಟು ಶ್ರೇಷ್ಠವಾಗಿರೋಕ್ಕೆ ಸಾಧ್ಯ. ನೀವು ಮತ್ತೆ ಇಲ್ಲಿ ಒಂದು ಮೋಟ್ರ್ ಕಟ್ಟಿ ಟ್ರ್ಯಾಕ್ಟ್ರ್ ಓಡಿಸಿ ಮತ್ತೇನಾದ್ರು ಮಾಡಿದ್ರೆ ಆ ಎಣ್ಣೆ ಕ್ವಾಲಿಟಿ ಹಾಳಾದಾಗೆ. ಈ ಎತ್ತುಗಳೇ ಇರಬೇಕು, ಹಸುಗಳೇ ಇರಬೇಕು, ಅವಾಗ ಮಾತ್ರ ಅಷ್ಟು ಶ್ರೇಷ್ಠವಾದ ಎಣ್ಣೆ ತಯಾರಾಗಕ್ಕೆ ಸಾಧ್ಯ. ನೀವು ಬದಲಾವಣೆ ಮತ್ತು ಕುಟುಂಬದಿಂದ ಅಂದಿದ್ದು ಹೇಳ್ತಾ ಇದ್ದೀನಿ. ಯಾವುದೇ ಬದಲಾವಣೆಯನ್ನು ಕುಟುಂಬದಿಂದ ಅಲ್ಲ ಸರ್, ಫಸ್ಟ್ ನಮ್ಮಿಂದ ತರಬೇಕಾಗುತ್ತೆ. ನನ್ನ ದಿನಚರಿ ಹೇಗಿರಬೇಕು, ನನ್ನ ಲೈಫ್ ಸ್ಟೈಲ್ ಹೇಗಿರಬೇಕು, ಅದು ನೋಡಿ ನೆಕ್ಸ್ಟ್ ನನ್ನ ಇಡೀ ಫ್ಯಾಮಿಲಿ ಇನ್ಸ್ಪೈರ್ ಆಗುತ್ತೆ. ನನ್ನ ಫ್ಯಾಮಿಲಿ ಇನ್ಸ್ಪೈರ್ ಆಗುತ್ತೆ, ನೆಕ್ಸ್ಟ್ ನನ್ನ ರಿಲೇಟಿವ್ಸು, ನನ್ನ ಫ್ರೆಂಡ್ ಸರ್ಕಲ್ ಇನ್ಸ್ಪೈರ್ ಆಗುತ್ತೆ. ನನ್ನ ದಿನಚರಿಯಾಗಿ ನಾನು ಆಹಾರ ಪದ್ಧತಿಯಲ್ಲಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್. ನನ್ನ ದಿನಚರಿ ನಾನು ಯೂಶಲಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಮಲ್ಗೋಕೆ ಸರ್. ನಮ್ಮ ಇಡೀ ಬಾಡಿ ರೀಸೈಕಲ್ ಆಗುತ್ತೆ ಸರ್. ನಾನು ನಿದ್ದೆ ಮಾಡೋ ಅವರಲ್ಲಿ ನಾನು ಮಿನಿಮಮ್ 6 hours ಸ್ಲೀಪ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಪ್ರತಿದಿನ 4 ಗಂಟೆಗೆ ಎದ್ದೇಳೋದು ನಂದು ಅಭ್ಯಾಸ. ಒಂದು ಅರ್ಧ ಗಂಟೆ ಸಮಾಧಾನ ಕೂತ್ಕೊಂಡು ಆನಂತರ ನನ್ನ ಇಷ್ಟವಾದ ದೇವ್ರದ್ದೇನೋ ಇರುತ್ತೆ ಅದನ್ನೇನೋ ಓದ್ತೀನಿ. ಆನಂತರ ದಿನನಿತ್ಯದ ಕರ್ಮಗಳು. ನನ್ನ ಚಿತ್ರದುರ್ಗದ ಜೋಗಿಮಟ್ಟಿ ಫಾರೆಸ್ಟ್ ಅಲ್ಲಿ ವಾಕ್ ನಡೆಯುತ್ತೆ. ನಮ್ಮ ಪಕ್ಷಿ ಮತ್ತೆ ಪ್ರಾಣಿಗಳ ಮಧ್ಯೆ ಒಳ್ಳೆ ಗಿಡ ಮರದ ಗಾಳಿ ಕುಡ್ಕೊಂಡು 1-1.5 ತಾಸು ವಾಕ್ ಮಾಡ್ತೀನಿ ಸರ್. ವಾಕ್ ಮುಗಿದ ನಂತರ ಸ್ವಲ್ಪ ಮಟ್ಟಿಗೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡಿ, ಸೂರ್ಯ ನಮಸ್ಕಾರ, ಯೋಗ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಆದಷ್ಟು 8-8:30-9 ಗಂಟೆಗೆಲ್ಲ ಇಲ್ಲಿ ಬರಕ್ಕೆ ಟ್ರೈ ಮಾಡ್ತೀನಿ. ನಾನು ಯೂಶಲಿ ಫ್ಯಾಕ್ಟ್ರಿಯಲ್ಲಿ ಇರ್ತೀನಿ ಚಿತ್ರದುರ್ಗದಲ್ಲಿ ಇದ್ದಾಗೆಲ್ಲ. ಆನಂತರ ಸಂಜೆ ಹೊತ್ತು ನಮ್ದು ವೇರ್ ಹೌಸ್ ಇದೆ, ಮಿಲೆಟ್ಸ್ ಮಿಲ್ ಇದೆ, ಒಂದು ಶೋರೂಮ್ ಇದೆ, ಅಲ್ಲಿ ವಿಸಿಟ್ ಮಾಡ್ತೀನಿ. ಅಲ್ಲಿಂದ ಅಕೌಂಟ್ಸ್ ಅದೆಲ್ಲ ಮುಗಿಸ್ಕೊಂಡು ರಾತ್ರಿ 9:30ಗೆ ಬಂದು ಇನ್ನು ಸ್ವಲ್ಪ ವಾಕ್ ಮಾಡಿ. ಕೆಲವು ಟೈಮ್ ಬೇರೆ ಊರುಗಳಲ್ಲಿ ಇದ್ದಾಗ ಸ್ವಲ್ಪ ದಿನಚರಿ ವ್ಯತ್ಯಾಸ ಆಗ್ಬೋದು. ಬಟ್ ಎಲ್ಲೇ ಇದ್ರು ವಾಕಿಂಗ್ ನನ್ ಕಂಪಲ್ಸರಿ. ಒಂದೇ ತಿಂಗಳನ್ನೇ ಡೆಡಿಕೇಟೆಡ್ ಆಗಿ ಮಾಡ್ತಾರೆ, ಮೆಷಿನ್ನೇ ಮಾಡ್ತಾರೆ. ನೀವೇನು ಇದೇ ನೀವು ಒಳ್ಳೆ ಪಾಯಿಂಟ್ ಕೇಳಿದ್ರಿ ಸರ್. ಇದನ್ನೇ ನಾನು ಮೊದಲಿಂದ ಹೇಳಬೇಕು ಅಂತಿದ್ದೆ. ಒಂದು ಬಂದು ನಿಮಗೆ ಹೊರಳ್ಕಲ್ಗೆ ಈಕ್ವಲೆಂಟ್ ಎತ್ತಿನ ಗಾಣ, ಮಿಷಿನ್ ಗಾಣ ಬಂದು ಮಿಕ್ಸಿಗೆ ಈಕ್ವಲೆಂಟ್. ಎರಡರಲ್ಲೂ ಬಳಸೋ ರಾ ಮೆಟೀರಿಯಲ್ ಸೇಮ್ ನಾವು. ಬಟ್ ಜನಕ್ಕೆ ಕಾಸ್ಟ್ ಎಫೆಕ್ಟಿವ್ ಬೇಕು ಅಂತ ಕೇಳ್ತಾರೆ. ಈಗ ನನ್ನ ಟಾರ್ಗೆಟ್ ಬಂದು ಲೋಯರ್ ಮಿಡಲ್ ಕ್ಲಾಸ್ ಸರ್. ಪ್ರತಿಯೊಬ್ಬ ಬಡವನೂ ಆಗಿರಲಿ ಬಲಿದನ ಆಗಿರಲಿ ಎಲ್ಲರೂ ಒಳ್ಳೆ ಎಣ್ಣೆ ಬಳಸಬೇಕು, ಒಳ್ಳೆ ಆರೋಗ್ಯ ಇಟ್ಕೊಬೇಕಲ್ಲ ನನ್ನ ಕಾನ್ಸೆಪ್ಟ್ ಇದ್ದಾಗ ಅವ್ರ ಕೈಗೆ ಇಟ್ಕೊ ಬೆಲೆಯಲ್ಲಿ ಕೊಡಬೇಕಲ್ವಾ. ಅವಾಗ ಮಿಷನರಿಗಳು ಚೂಸ್ ಮಾಡ್ಕೋತೀನಿ. ಈ ಮಿಷಿನ್ ಗಾಣಗಳೇನಿದೆ ಸರ್, ಇದು ಸಹ ನಾವು ಬಳಸೋದು ಮರಗಳೇ. ಕಸ್ಟಮರ್ಗೆ ಬಿಟ್ಬಿಟ್ಟಿದ್ದೀನಿ ಸರ್. ನಮ್ಮಲ್ಲಿ 2 ಇದೆ, 2 ಕೋಲ್ಡ್ ಪ್ರೆಸ್ ವಿಧಾನನೇ. 2ಕ್ಕೂ ಬಳಸೋದು ಮರನೇ, ಬಳಸೋ ರಾ ಮೆಟೀರಿಯಲ್ ಸೇಮೆ. ಒಂದು ಈಗ ಎಲ್ಲರ ಮನೆಯಲ್ಲಿ ಹೊಳ್ಕಲಿಲ್ಲ ಮಿಕ್ಸಿ ಬಂದಿದೆ. ಹಂಗಾಗಿ ನಮ್ಮಲ್ಲೂ ಸಹ ಆ ಮಿಕ್ಸಿ ಕಾನ್ಸೆಪ್ಟಿಗೆ ಈಕ್ವಲೆಂಟ್ ಆಗಿರೋ ಮಿಷಿನ್ ಗಾಣಗಳು ಹಾಕಿದ್ದೀವಿ. ದಿಸ್ ಇಸ್ ಆಲ್ಸೋ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಮೆಥಡ್. ಗಾಣದೆಲ್ಲ ಸಪ್ರೇಟ್ ಡ್ರಮ್ಗಳಿರ್ತದೆ, ಮಿಷಿನ್ ಗಾಣ ಸಪ್ರೇಟ್ ಡ್ರಮ್ಗಳಿರ್ತದೆ. ಸೊ ಎತ್ತಿನ ಗಾಣದ ಪ್ರೊಡಕ್ಷನ್ ಕಡಿಮೆ ಅಲ್ವಾ. ಇಲ್ಲೆಲ್ಲ ಪ್ರತಿಯೊಂದು 60 ಇದೆಲ್ಲ ಈ 7 ಏನು ನೋಡ್ತಾ ಇದ್ರೆ ಎಲ್ಲ ಎತ್ತಿನ ಗಾಣ ಸೆಕ್ಷನ್ ಸರ್. ಇದು ಬಂದು ಬಾದಾಮಿ ಎಣ್ಣೆ ಈಗ ತೆಗೆದು ಅಲ್ವಾ, ಅಷ್ಟೇ ಬಾದಾಮಿ ಎಣ್ಣೆ ಬಂದಿರೋದು ನೋಡ್ರಿ. 15 kg ಎಣ್ಣೆಗೆ ಬಾದಾಮಿಗೆ 12 kg ಬಾದಾಮಿಗೆ ಎಷ್ಟು ಒಂದು 4.25 ಲೀಟರ್ ಬಂದಿರ್ಬೋದು ಸರ್. ಅದ್ರಲ್ಲಿ ಗಸಿ ಎಲ್ಲ ಸೆಟ್ಲರ್ 4 ಲೀಟರ್ ಸಿಗುತ್ತೆ ನಮಗೆ. ನಿಮಗೆ ಈಗ ಮಾರ್ಕೆಟಿಗೆ ಅದು ನಾವು ಸೇಲ್ಗೆ 4 ಅಷ್ಟೇ ಸಿಗುತ್ತೆ. 4 ಸಿಗೋದು ಅಷ್ಟೇ ಸರ್. ಅದ್ರ ಜೊತೆಗೆ ಅದು ಬಿಟ್ಟರೆ ಇದು ಇನ್ನು ಸರ್ ಇದು ಕುಸುಬೆ ಎಣ್ಣೆ. ಓಕೆ, ಅಲ್ಲಿ ಬೆಳಿಗ್ಗೆ ನೋಡ್ತೀವಲ್ಲ. ಹಾಂ ಸರ್. ಓಕೆ, ಇದು ಸೂರ್ಯಕಾಂತಿ ಎಣ್ಣೆ. ಈ ಥರ ಬೇರೆ ಬೇರೆ ಎಣ್ಣೆಗಳು. ಹಾಂ ಸರ್. ಸೊ ಎಲ್ಲ ತಿಳಿ ಆದ್ಮೇಲೆ ನೀಟಾಗಿ ಪ್ಯಾಕೆಟ್. ಏನು ಸರ್ ಪ್ರೈಸ್ ಲೀಟ್ರು? ಸರ್ ಎತ್ತಿನ ಗಾಣದ 590 ಕೊಡ್ತಾ ಇದ್ದೀವಿ, ಮಿಷಿನ್ ಗಾಣದ 490 ಕೊಡ್ತಾ ಇದ್ದೀವಿ ಸರ್. ಅದು ಶೇಂಗಾ ಎಣ್ಣೆ ಸರ್. ಶೇಂಗಾ
ನಿಮಗೆ ಹೆಂಗೆ ನಾವು ಫೈಂಡ್ ಔಟ್ ಮಾಡೋದು ಈ ಶೇಂಗಾ ಇದು ಅದು ಅಂತ ಈಗ ನಾರ್ಮಲಾಗಿ ಒಂದ್ಸರಿ ನೋಡಿದಾಗ ಹೆಂಗೆ ಗೊತ್ತಾಗುತ್ತೆ? ಸರ್ ನಾರ್ಮಲ್ ನೋಡಿದಾಗ ಪ್ರತಿಯೊಂದಕ್ಕೂ ಕಲರ್ ಡಿಫ್ರೆನ್ಸ್ ಇದೆ ಸರ್, ಶೇಂಗಾ ಕುಸುಬೆ ಎಲ್ಲ. ಮತ್ತು ನಮ್ಮಲ್ಲಿ ಇಲ್ಲಿ ಸ್ಟಾಫೇ ಮಾಡೋದ್ರಿಂದ ವ್ಯತ್ಯಾಸ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಬ್ಯಾಚ್ಗೂ ಒಂದು ನೀಟಾಗಿ ಡೇಟಾ ಕೊಟ್ಬಿಟ್ಟಿರ್ತೀವಿ. ಖಾಲಿ ಆಗಿದೆ, ಉಳಿದಿದ್ದೆಲ್ಲ ಪ್ರೊಡಕ್ಷನ್ ನಡೀತಾನೆ ಇರುತ್ತೆ, ಏನು ಬೇಕು ಎಣ್ಣೆ ಸಿಗುತ್ತಲ್ವಾ? ಸರ್ ನಮ್ಮಲ್ಲಿ ಏನು ಅಂದರೆ ಏನು ಸ್ಟಾಕ್ ಆಗಲ್ಲ ಸರ್, ನಮಗೆ ಆರ್ಡರ್ಗಳು ಇರ್ತದೆ, ಅದು ತಕ್ಕಂಗೆ ಪ್ರೊಡಕ್ಷನ್ ಡಿಸ್ಪ್ಯಾಚ್ ಆಗ್ತಾ ಇರ್ತದೆ. ನಾನು ಹೇಳಿದ್ನಲ್ವ, ನಮ್ಗೆ 12,000 ಲೀಟ್ರ್ ಪ್ರೊಡಕ್ಷನ್ ಕೆಪಾಸಿಟಿ ಇರೋದು. 9,500 to 10,000 ಲೀಟ್ರ್ ಮಿಷಿನ್ ಎಣ್ಣೆ ಮಾಡ್ಬೋದು. 1,500 ಲೀಟ್ರ್ ಕಂಪಲ್ಸರಿ ಎತ್ತಿಂಗಾಣದ ಮಾಡೇ ಮಾಡ್ತೀವಿ. 1,500 ಲೀಟ್ರ್ ಎತ್ತಿಂಗಾಣದ ಎಣ್ಣೆ ನಮ್ಮ ಮಂತ್ಲಿ ಆರ್ಡರ್ ಇದ್ದೇ ಇರ್ತದೆ. ಸೊ ಆರ್ಡರ್ ಆಗಿದ್ದು ಸೆಡಿಮೆಂಟ್ ಸೆಟ್ಲ್ ಆಗಬೇಕು ಸರ್. ಸೆಟ್ಲ್ ಆಗ್ತಾ ಇದ್ದಂಗೆ ನೀವೇನು ನೋಡಿದ್ರಲ್ಲ, ಪ್ಯಾಕ್ ಆಗಿ ಪ್ರತಿದಿನ ಡಿಸ್ಪ್ಯಾಚ್ ಆಗ್ತಾ ಹೋಗ್ತಾ ಇರ್ತದೆ. ನಮ್ಮ ವೇರ್ಹೌಸ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಎಂಟೈರ್ ಇಂಡಿಯಾಗೆ ಆರ್ಡರ್ಗಳು ಇದ್ದೇ ಇರುತ್ತೆ. ಡಿಸ್ಪ್ಯಾಚ್ ಮಾಡೋದೇ ಪ್ರತಿದಿನ ಅಲ್ಲಿನ ಸ್ಟಾಫ್ಗಳ ಕೆಲಸ. ಇವಾಗ ಇದನ್ನೆಲ್ಲ ರೆಡಿ ಟು ಪ್ಯಾಕ್ ಇದು ಇಲ್ಲ ಸರ್, ಈಗ ಅದೇ 3-4 ಡೇಸ್ ಏನು ಸೆಡಿಮೆಂಟ್ ಸೆಟ್ಲ್ಮೆಂಟ್ ಟೈಮ್ ಹೇಳಿದ್ವಲ್ಲ, ಅದು ರೀಚ್ ಆಗ್ತದಂಗೆ ಪ್ಯಾಕಿಂಗ್ ರೆಡಿ ಇದೆ. ಇದೆಲ್ಲ ಇದೇನು ನೋಡ್ತೀರಲ್ಲ ಸೆಂಟ್ರಿಂಗ್ ಪ್ರೊಸೆಸಲ್ಲಿ ಇದೆ ಸರ್ ಕಂಪ್ಲೀಟು. ಹಾಂ ಸರ್, ಎಲ್ಲ ಬಿಸಿಲಿಟ್ಟು ಒಣಗಿಸ್ತೀವಿ. ಎಷ್ಟು ದಿನ ಅಂತ ಇಷ್ಟು ದಿನ ಅಂತ ಸರ್ ಎತ್ತಿನ ಗಾಣದ ಎಣ್ಣೆಗಳು ಯಾವುದೇ ಆಗಲಿ ಮಿನಿಮಮ್ 4 ಡೇಸ್ ಸನ್ ಡ್ರೈ ಮಾಡ್ತೀವಿ. ಮಿಷಿನ್ ಗಾಣದ ಎಣ್ಣೆಗಳು ಆಲ್ಮೋಸ್ಟ್ 7 ಡೇಸ್ ಮಾಡ್ತೀವಿ ಸರ್. ಬಿಕಾಸ್ ನೀವು ನೋಡ್ತಾ ಇರಿ ಪ್ರೋಸೆಸ್ ಹೇಗೆ ಅಂತ. ಮಿಷಿನ್ ಗಾಣ ಸ್ವಲ್ಪ ಸಾಲಿಡ್ ಅಂಶ, ಗಸಿ ಭಾಳನೇ ಬರ್ತದೆ, ಅದೆಲ್ಲ ಕುತ್ಕೊಂಡ ನಂತರನೇ ಎಣ್ಣೆ ಪ್ಯಾಕಿಂಗ್ ರೆಡಿ ಆಗಿರ್ತದೆ. ಸೊ ಈ ಸೆಂಟ್ರಿಂಗ್ ಪ್ರೊಸೆಸ್ ಚಿತ್ರದುರ್ಗದಲ್ಲಿ ನಮ್ಗೆ ಬಿಸಿಲು ಹೇಗಿರುತ್ತೆ ನಿಮ್ಗೆ ಗೊತ್ತು. ಹಾಗಾಗಿ ಇಲ್ಲಿ ನಮ್ಮದು ಶೀಟ್ ಇದೆ ಡ್ರೈಯಿಂಗ್ ಹೌಸಲ್ಲಿ. ಓಕೆ, ಅದಾದಮೇಲೆ ನೀವು ದೊಡ್ಡದಾಗಿ ಸ್ಟಾಕ್ ಮಾಡ್ಕೊತೀರಾ ತಗೊಬಂದು? ಪ್ಯಾಕಿಂಗ್ ಸ್ಟಾಫ್ಗೆ ಇದೇ ಆಧಾರ. ಅದೆಷ್ಟು ದಿನ ಸೆಟ್ಲ್ಮೆಂಟ್ ಆಗಿದೆ ನೋಡಿಕೊಂಡು ಅದು ಫುಲ್ ತಿಳಿ ಆಗುತ್ತೆ ಸರ್. ಮಿಷಿನ್ ಎಣ್ಣೆಗೂ ಇದಕ್ಕೂ ಒಂದೇ ಸೇಮಾ, ಡಿಫ್ರೆನ್ಸ್ ಏನಾದ್ರು ಇದೆಯಾ? ಸರ್ ಎತ್ತಿಂಗಾಣದ ಇಂಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಎಣ್ಣೆ ಅಂಶ ಉಳ್ಕೊಂಡಿರುತ್ತೆ ಸರ್ ಮಿಷಿನಲ್ಲಿ. ಯಾವುದು ಏನು ಅಂತ ಸರ್ ಇದು ಎಲ್ಲ ನೆನ್ನೆ ಇಂಡಿಯಾ ಅಲ್ಗೂ ಇದೆಯಾ? ಎರಡು ಮಿಕ್ಸ್ ಆಗಿಬಿಟ್ಟಿದೆ. ಮಿಷಿನ್ ಮತ್ತು ಎತ್ತಿನ ಎರಡು ಮಿಕ್ಸ್ ಇದೆ. ಎರಡು ಮಿಕ್ಸ್ ಆಗಿದೆ. ನಾವು ಎರಡು ಒಂದೇ ರೇಟಿಗೆ ಕೊಡ್ತೀವಿ ಇಲ್ಲಿ. ಕಂಪ್ಯಾರಿಟಿವ್ಲಿ ಒಂದು 5% ಆಯಿಲ್ ಹೆಚ್ಚಿರ್ತದೆ ಸರ್ ಎತ್ತಿನ ಗಾಣದ ಹಿಂಡಿಗಳಲ್ಲಿ. ಮಿಷಿನ್ ಗಾಣದ ಹಿಂಡಿಯಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಬಟ್ ನೀವು ಒಂದು ವಾರದ ಕೆಳಗೆ ಬಂದಿದ್ರೆ ನೀವು ಒಂದು 8 ವೆರೈಟಿ ಹಿಂಡಿಗಳು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಎಲ್ಲ ಹಿಂಡಿಗಳು ನಾವು ಇಲ್ಲಿ ಏನು ಇಟ್ಕೊಳಲ್ಲ ಸರ್, ಸ್ಟಾಕ್ ಇಲ್ಲ. ಪ್ರತಿ ಇಲ್ಲಿ ಪರ್ಚೇಸ್ ಮಾಡಿ ನೀವೇ ಯೂಸ್ ಮಾಡ್ತೀರಾ ಅಥವಾ ಪರ್ಚೇಸ್ ಮಾಡ್ತಾರೆ ಇಲ್ಲಿ? ನಮ್ಮ ಎತ್ತುಗಳಿಗೆ ದಿನಕ್ಕೆ ಒಂದು 5 kg ಹಿಂಡಿ ಸಾಕು ಸರ್. 5 to 6 kg ಹಿಂಡಿ ಸಾಕು ಪ್ರತಿದಿನ. ಒಂದು ಹಸುಗೆ ಈಗ ಎಷ್ಟು ಬೇಕಾಗುತ್ತೆ? ಒಂದೊಂದು ಹಸುಗೆ ಹತ್ತತ್ರ 1 kg ಹಾಕ್ತೀವಿ ಸರ್ ನಾವು ಇಡೀ ದಿನಕ್ಕೆ. 3/4 kg 1 kg ಅಂದ್ಕೊಳ್ಳಿ. ಚಿಕ್ಕ ಕರುಗಳಿಗೆ ಕಡಿಮೆ, ಕೆಲವು ದೊಡ್ಡ ಎತ್ತುಗಳು ಚೆನ್ನಾಗಿ ತಿಂತವೆ, ಅವಕ್ಕೆಲ್ಲ 1 kg, ಹಸುಗಳೆಲ್ಲ ಒಂದು 1/2-3/4 kg ಈ ಥರ. ಸೊ ರೈತರು ಬಂದ ಹಾಂ ಸರ್, ನಮ್ಮಲ್ಲಿ ಎಂಟೈರ್ ಕರ್ನಾಟಕದಿಂದ ರೈತರು ಬಂದು ಅಥವಾ ಅವ್ರ ಗಾಡಿಗಳೇ ತುಂಬ್ಕೊಂಡು ಹೋಗ್ತಾರೆ. ಟನೇಜ್ ಗಟ್ಟಲೆ ಹಿಂಡಿ ಹೋಗುತ್ತೆ. ವೀಕ್ಲಿ ಆಲ್ಮೋಸ್ಟ್ 1 ಗಾಡಿ ಹಿಂಡಿ ಕಳಿಸ್ತೀವಿ ಸರ್. ಶೇಂಗಾ ಹಿಂಡಿ ಆದರೆ ಕುಸುಬೆ, ಸೂರ್ಯಕಾಂತಿ, ಎಳ್ಳು ಎಲ್ಲ ಮಿಕ್ಸ್ ಮಾಡಿ ಅದು ಫರ್ಟಿಲೈಸರಿಗೆ ಕೊಡೋ ಕಾರಣಕ್ಕೆ ಅದನ್ನು ಮಂತ್ಲಿ ಒನ್ಸ್ ಕೊಡ್ತಾ ಹೋಗ್ತೀವಿ. ಲಾಸ್ಟ್ ವೀಕು ಎಲ್ಲ ಹಿಂಡಿಗಳು ಡಿಸ್ಪ್ಯಾಚ್ ಆಯಿತು. ಮಳೆಗಾಲ ಬೇರೆ, ಹಿಂಡಿಗಳು ಮೇಂಟೆನೆನ್ಸ್ ತುಂಬ ಕಷ್ಟ ಸರ್. ಇದೊಂಥರ ಪೆರಿಷಬಲ್. ನೀವು ತರಕಾರಿ ಮೇಂಟೈನ್ ಮಾಡೋಕೆ ಎಷ್ಟು ಕಷ್ಟಪಡೋಕೆ ಅಷ್ಟು ಕಷ್ಟಪಡೋಕೆ, ಸ್ವಲ್ಪ ನೀರಿನಾಂಶ ಬಿತ್ತು ಅಂದರೆ ಹಿಂಡಿ ಎಲ್ಲ ಬೂಸ್ಟ್ ಬಂದುಬಿಡುತ್ತೆ. ಹಾಗಾಗಿ ನಾವು ಆಗಿದ್ದಾಗೆ ಡ್ರೈ ಆಗಿ ಕಳಿಸ್ಕೊಡ್ತಾ ಇರ್ತೀವಿ ಸರ್ ಹಿಂಡಿಗಳನ್ನ. ಏನು ಪ್ರೈಸ್ ಸರ್ ಕೆಜಿ ಹಿಂಡಿ? ಸರ್ ಇಲ್ಲಿ ಬಂದು ರೈತರಿಗೆ ಕೆಜಿ ಗಟ್ಟಲೆ ತಗೊಂಡ್ರೆ 55 ರೂಪಾಯಿ, ಕ್ವಿಂಟಲ್ ತಗೊಂಡ್ರೆ 50, ಟನೇಜ್ ಆದರೆ 45 ಕೊಡ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್. ನಮ್ಮ ರೈತರು ಯಾವತ್ತೂ ಚೆನ್ನಾಗಿರ್ಬೇಕು ಅನ್ನೋದು ಉದ್ದೇಶ. ಹೆಚ್ಚು ಕಡಿಮೆ ಕೊಡ್ತೀವಿ, ಒಂದು ಕ್ವಾಂಟಿಟಿ ತಗೊಳ್ಬೇಕು. ಈಗ ಎಲ್ಲ ಹಿಂಡಿ ಒಂದೇ ರೇಟಾ? ಇಲ್ಲ ಸರ್, ಈ ಶೇಂಗಾ ಹಿಂಡಿ ಬಂದು 45 ಕೊಡ್ತಾ ಇದ್ದೀವಿ ಟನೇಜ್ ಇದ್ರೆ. ಕೊಬ್ಬರಿ ಹಿಂಡಿ ಬಂದು 50 ಕೊಡ್ತಾ ಇದ್ದೀವಿ. ಬಿಕಾಸ್ ಕೊಬ್ಬರಿ ಇವತ್ತು ನಾವು 400 ರೂಪಾಯಿ ಕೆಜಿ ಆಗ್ತಿದೆ ಖರೀದಿ, 350 to 400. ಅದು ಬಿಟ್ಟು ಸಾಸಿವೆ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಯಾವ್ಯಾವ ತಗೊಳ್ಳಿ ಎಲ್ಲವೂ 30 ರೂಪಾಯಿ ಕೆಜಿ ಸರ್, ಫ್ಲಾಟ್ ರೇಟ್. ಟನೇಜ್ ಆದರೆ ಒಂದು 5 ರೂಪಾಯಿ ಕಡಿಮೆಗೆ ಕೊಡ್ತೀವಿ ಸರ್, 25 ಕೊಡ್ತೀವಿ. ಮೊನ್ನೆ ಯಾರೋ ರೈತರು ಬಂದಿದ್ರು, ಬರೀ 15 ರೂಪಾಯಿ ಕೊಟ್ಟು ಕಳಿಸಿದ್ದೀವಿ. ಸಾಸಿವೆ ಎಲ್ಲ ಮಿಕ್ಸಡ್ ಹಿಂಡಿ ಸರ್. ಸಾಸಿವೆ, ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ ಎಲ್ಲ ಇತ್ತು. ಸೊ ನಮ್ಮಲ್ಲಿ ನಾರ್ಮಲ್ ಆಗಿ ಬಾದಾಮಿ ಎಣ್ಣೆ ಒಂದು ಬಿಟ್ಟು ಬೇರೆ ಎಲ್ಲ ಎಣ್ಣೆಗಳು 1/4 ಲೀಟ್ರಿಂದ ಶುರು ಆಗುತ್ತೆ ಸರ್. 1/4 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು, 2 ಲೀಟ್ರು. ಸೊ ಇದು ಸಾಸಿವೆ ಎಣ್ಣೆ 1/4 ಲೀಟ್ರು, 250 ml. ಆನಂತರ ಎಷ್ಟು ಬೇಕು ಅಷ್ಟು ಬಂದು ತಗೊಂಡೋಗ್ಬೋದು. ಎಸ್ ಸರ್, ಜನ ಸ್ಯಾಂಪಲ್ ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಬೇಕೋ ಮಿನಿಮಮ್ ಅಷ್ಟು ವ್ಯವಸ್ಥೆ ಮಾಡಿದ್ದೀವಿ ಸರ್. ಅದು ಬಿಟ್ಟರೆ ಈಗ ಬಲ್ಕಾಗಿ ಆರ್ಡರ್ ಮಾಡಬೇಕು ಅಂದರೆ ಎಷ್ಟು ಲೀಟರ್ವರೆಗೂ ಕೊಡ್ತೀರಾ? ಸರ್ ಹೇಳಿದಲ್ಲ, 250 ml ಶುರುವಾದರೆ 500 ml, 1 ಲೀಟರ್, 2 ಲೀಟರ್, 3 ಲೀಟರ್, 5 ಲೀಟರ್, 15 ಲೀಟರ್ಸ್ವರೆಗೂ ಕೊಡ್ತೀವಿ. 15 ಲೀಟರ್. ಓಕೆ, 15 ಲೀಟರ್, 5 ಲೀಟರ್ಸ್ ಅಂದರೆ ಈ ಥರ ಕ್ಯಾನಲ್ಲಿ ಕೊಡ್ತೀರಾ? ಸರ್ ಟಿನ್ ಕ್ಯಾನ್ಸ್ ಇರ್ತದೆ. 15 ಲೀಟ್ರು, ಇದು 15 ಲೀಟರ್. 15 ಲೀಟ್ರು. ಇದನ್ನು ತಗೊಂಡೋಗಿ ಇಟ್ಕೊಂಡ್ರೆ 1 ವರ್ಷ ತನಕ ಇಟ್ಕೊಬೋದು ಎತ್ತಿನ ಗಾಣದ ಎಣ್ಣೆಗಳನ್ನ. ಅದು ಬಿಟ್ಟರೆ ನಿಮಗೆ 5 ಲೀಟ್ರು. ಹೌದು ಸರ್. ಇದು ಆ್ಯಕ್ಚುಲಾಗಿ ಡಿಸ್ಪ್ಲೇ ಏರಿಯಾ ಸರ್ ಇದು. ಸೊ ಇಲ್ಲಿ ಡಿಸ್ಪ್ಲೇ ಏರಿಯಾದಲ್ಲಿ ಏನಿದೆ ಪ್ಯಾಕ್ ಆಗಿ ಬಂದಿದ್ದು ವಿತ್ ವೆಯ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸು, ಲೇಬ್ಲಿಂಗು ಎಲ್ಲ ಎನ್ಶೂರ್ ಮಾಡ್ಕೊಂಡು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ರೆಡಿ ಟು ಸೇಲ್. ಮತ್ತು ಇಲ್ಲಿಂದ ನಾವು ವೇರ್ಹೌಸಿಗೆ ಮೂವ್ ಆಗುತ್ತೆ. ವೇರ್ಹೌಸಲ್ಲಿ ಪ್ಯಾಕ್ ಆಗಿ ಭಾರತದ ಮೂಲೆಗೆ ತಲುಪುತ್ತೆ ಸರ್. ಗ್ಲಾಸ್ ಬಾಟಲ್ ತೂಕ ಮೈನಸ್ ಆಗಿರುತ್ತೆ. 9-10 ಗ್ರಾಮ್ಸ್ ಬರುತ್ತೆ ಸರ್. 9-10 ಗ್ರಾಮ್ಸ್ ಅಥವಾ 0.91 kg 1 ಲೀಟರ್ಗೆ. ಭಾರತದ ಎಲ್ಲ ಪ್ರಜೆಗಳು ಸದೃಢವಾಗಿರಬೇಕು ಅಂದರೆ ನಾವು 6 ವಿಷಯಗಳನ್ನ ಅವಾಯ್ಡ್ ಮಾಡಬೇಕು. ಅದ್ರಲ್ಲಿ ಮೊದಲನೇ ವಿಷಯ ಬಂದು ಪ್ಯಾರಾಫಿನ್ ಆಯಿಲ್ ಅಥವಾ ರಿಫೈನ್ಡ್ ಆಯಿಲ್ಸ್. ಅದನ್ನು ಬಿಟ್ಟು ನಿಮ್ಮ ಸುತ್ತಮುತ್ತ ಎಲ್ಲೇ ಗಾಣದ ಎಣ್ಣೆಗಳು ಸಿಗಲಿ, ನಮ್ಮ ಕಂಪನಿ ಪದಾರ್ಥಗಳನ್ನೇ ಬಳಸಬೇಕು ಅಂತೇನಿಲ್ಲ. ನಿಮ್ಮ ಸುತ್ತಮುತ್ತ ಇರೋ ಗಾಣಗಳನ್ನ ಪ್ರೋತ್ಸಾಹ ಮಾಡಿ, ಅಲ್ಲಿ ವಿಸಿಟ್ ಮಾಡಿ, ಟ್ರಾನ್ಸ್ಪರೆಂಟ್ ಪ್ರೋಸೆಸ್ ಎನ್ಶೂರ್ ಮಾಡ್ಕೊಳ್ಳಿ. ಒಳ್ಳೆ ಬೀಜಗಳು ಬಳಸೋಕ್ಕೆ ಅವ್ರಿಗೂ ಹೇಳಿ ಆ ಥರ ಒಂದು ಒಳ್ಳೆ ಬೀಜಗಳನ್ನು ತಯಾರಾದ ಗಾಣದ ಎಣ್ಣೆಗಳು ಬಳಸಿ, ಅದ್ರ ಮೂಲಕ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಸೊ ನಮ್ಮ ಕಂಪ್ನಿ ವಿಸಿಟಿಂಗ್ ನೀವು ಯಾವಾಗಲೇ ಆಗಲಿ ಚಿತ್ರದುರ್ಗ ಮೂಲಕ ಹಾದು ಹೋಗ್ತಾ ಇದ್ದಾರೆ, ದಯವಿಟ್ಟು ಬನ್ನಿ. ಅಡ್ರೆಸ್ಸು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ತುಂಬ ಟ್ರಾನ್ಸ್ಪರೆಂಟಾಗಿ ನಮ್ಮ ಕಂಪ್ನಿಲಿ ಪ್ರೊಸೆಸ್ ನಡೀತದೆ. ಇಲ್ಲಿನ
ಎಲ್ಲ ಪ್ರೊಸೆಸ್ ಕಣ್ ತುಂಬಿಸ್ಕೊಂಡು ಇಲ್ಲಿರೋ ದರಗಳು ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಹೋಗ್ಬೋದು. ಇದ್ರ ಮೂಲಕ ನಿಮ್ಮ ಆರೋಗ್ಯ ಕಾಪಾಡ್ಕೊಬೋದು. ಸರ್ವೇ ಜನ ಸುಖಿನೋ ಭವಂತು.